ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ಪಿಯುಸಿ ವಿದ್ಯಾರ್ಥಿಗಳ ಡೌಟ್ ಇದೆ, ನಿಯಮ ಏನು, ಅದೇ ರೀತಿ ನಮಗೆ ಓನ್ ಆಗಿ ಬರೆದ್ರೆ ಸ್ವಂತವಾಗಿ ಬರೆದ್ರೆ ಅಂಕ ಸಿಗುತ್ತಾ ಅಂತ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತದೆ. ಇಲ್ಲಿ ಓನ್ ಸ್ವಂತವಾಗಿ ಅಂದ್ರೆ ಏನು ಅಂತ ನಿಮಗೆ ಗೊತ್ತಿರಬೇಕಾಗುತ್ತೆ. ಕೆಲವೊಂದು ಕ್ವಶನ್ಸ್ ಗಳಿಗೆ ನಿಮ್ಮದೇ ರೀತಿಯಲ್ಲಿ ನೀವು ಆನ್ಸರ್ ನ ಬರೆಯೋದು ಸ್ವಂತವಾಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಮೇನ್ ಥಿಂಗ್ ಆನ್ಸರ್ಸ್ ನಿಮಗೆ ಅಂಕ ಸಿಗುತ್ತಾ ಅಂದ್ರೆ ಹೌದು, ನಿಮಗೆ ಈಸಿಯಾಗಿ ಸಿಗುತ್ತೆ. ಆದ್ರೆ ಕೆಲವೊಂದು ನಿಯಮಗಳು ಕೂಡ ಇದಾವೆ, ಕಂಡೀಷನ್ಸ್ ಕೂಡ ಇದಾವೆ. ಅದನ್ನು ನೀವು ಫಾಲೋ ಅಪ್ ಮಾಡಿದ್ರೆ ನಮಗೆ ಈಸಿಯಾಗಿ ನಿಮಗೆ ಅಂಕಗಳು ಸಿಗ್ತದೆ. ಇಲ್ಲಿ ನಿಯಮ ಏನಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಆಲ್ರೆಡಿ ಕೀ ಆನ್ಸರ್ಸ್ ಕೂಡ ಪ್ರೊವೈಡ್ ಕೂಡ ಮಾಡಿರ್ತಾರೆ. ಅದರ ಪ್ರಕಾರವೇ ಮೌಲ್ಯಮಾಪಕರು ವ್ಯಾಲ್ಯೂಯೇಷನ್ ಕೂಡ ಮಾಡ್ತಾರೆ. ನಿಮ್ಮ ಪೇಪರ್ ಅನ್ನು ಕೂಡ ಮೌಲ್ಯಮಾಪನ ಕೂಡ ಮಾಡ್ತಾರೆ. ಇಲ್ಲಿ ಮೇನ್ ಥಿಂಗ್ ನೀವು ನಿಮಗೆ ಕ್ವಶನ್ ಗೆ ಸಂಬಂಧಪಟ್ಟ ಉತ್ತರ ಕೂಡ ಬರಬೇಕಾಗುತ್ತೆ. ಅದೇ ರೀತಿ ನಿಮಗೆ ಮೇನ್ ಪಾಯಿಂಟ್ಸ್ ಏನಿರ್ತವೆ ಅದನ್ನ ಹೈಲೈಟ್ ಮಾಡಿದ್ರೆ ನೀವು ಈಸಿಯಾಗಿ ನೀವು ಪಡ್ಕೊಳ್ತೀರಾ. ಈ ಯಾರು ಕೂಡ ಪರ್ಫೆಕ್ಟ್ ಆಗಿರೋದಿಲ್ಲ, ಯಾರು ಕೂಡ 100% ಬುಕ್ ಅಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಬರೆಯೋದಕ್ಕೆ ಸಾಧ್ಯವೇ ಇಲ್ಲ. ಶಿಕ್ಷಣ ಸಚಿವರಾಗ್ಲಿ ಶಿಕ್ಷಕರಾಗ್ಲಿ ಯಾರು ಕೂಡ ವ್ಯಾಲ್ಯೂಯೇಷನ್ ಮಾಡುವವರಾದ್ರೂ ಕೂಡ ಬುಕ್ ಅಲ್ಲಿ ಏನಿದೆ ಅದೇ ರೀತಿ ಬರೆಯೋದಕ್ಕೆ ಅಸಾಧ್ಯ ಅಂತ ಇಷ್ಟಪಡ್ತೀನಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಲೈಕ್ ಮ್ಯಾಥಮೆಟಿಕ್ಸ್ ಫಾರ್ಮುಲಾ ಆಗಿರ್ಬೋದು, ಫಿಸಿಕ್ಸ್ ಕೆಲವೊಂದು ಡಯಾಗ್ರಾಮ್ ಆಗಿರ್ಬೋದು, ಅಥವಾ ಬಯಾಲಜಿ ಡಯಾಗ್ರಾಮ್ ಆಗಿರ್ಬೋದು, ಅವನ್ನೆಲ್ಲ ನೀವು ಓನ್ ಆಗಿ ಬರೆಯಕ್ ಆಗೋದಿಲ್ಲ. ಫಾರ್ ಪರ್ಟಿಕ್ಯುಲರ್ ಅಂತ ಇದೆ, ಕೆಲವೊಂದು ರಿಯಾಕ್ಷನ್ಸ್ ಗಳು ಫಾರ್ಮುಲಾಗಳು ಕೆಲವೊಂದು ಅದನ್ನ ನೀವೇ ಸ್ವಂತವಾಗಿ ಬರೆಯಕ್ ಆಗೋದಿಲ್ಲ. ಅದು ಏನಿದೆ ಅದನ್ನ ನೀವು ಬರಬೇಕಾಗುತ್ತೆ. ಕೆಲವೊಂದು ಲೈಕ್ ನಿಮ್ಗೆ ಥಿಯರಿಟಿಕಲ್ ಕಾನ್ಸೆಪ್ಟ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಕಾನ್ಸೆಪ್ಟ್ ಆಗಿರ್ಬೋದು, ಅದನ್ನ ನೀವು ಬರಬೇಕಾಗುತ್ತೆ. ಇಲ್ಲಿ ಓನ್ ಆಗಿ ಬರಬೇಕಾದ್ರೆ ಮೇನ್ ಥಿಂಗ್ ನೀವು ಏನ್ ಮಾಡಿ ಅಂದ್ರೆ ನಿಮಗೆ ಅರ್ಧಂಬರ್ಧ ಗೊತ್ತಿದ್ರೆ ನಿಮಗೆ ಏನು ಗೊತ್ತು ಅದನ್ನ ನೀವು ಫಸ್ಟ್ ಬರೀರಿ. ಅದನ್ನ ಹೈಲೈಟ್ ಕೂಡ ಮಾಡಿ, ಯಾಕಂದ್ರೆ ನಿಮ್ಗೆ ವ್ಯಾಲ್ಯೂಯೇಷನ್ ಕೂಡ ಮಾಡೋರು ನೋಡಿ ಪರವಾಗಿಲ್ಲ ಈತ ಬರ್ದಿದ್ದಾನೆ ಅಂತ ಹೇಳಿ ಫುಲ್ ಮಾರ್ಕ್ಸ್ ಕೊಡೋ ಚಾನ್ಸಸ್ ಕೂಡ ಇದೆ. ಮೇನ್ ಥಿಂಗ್ ನಿಮ್ಗೆ ಕೊನೆ ಪಕ್ಷ ನಿಮ್ಗೆ ಏನು ಗೊತ್ತಿಲ್ಲ ಅಂದ್ರೂ ಕೂಡ ನೀವು ಏನಾದ್ರೂ ಒಂದು ಬರ್ದಿದ್ರೆ ನಿಮಗೆ ಪಾಸಿಬಿಲಿಟಿ ಹಾಫ್ ಮಾರ್ಕ್ಸ್ ಅಥವಾ 4 ಮಾರ್ಕ್ಸ್ ಸಿಗಿದ್ರೆ ನಿಮಗೆ ಅಟ್ಲೀಸ್ಟ್ 2 ಮಾರ್ಕ್ಸ್ ಆದ್ರೂ ಸಿಗುವ ಸಾಧ್ಯತೆ ಕೂಡ ಹೆಚ್ಚು ಇದೆ. ಸುಮ್ಮನೆ ಖಾಲಿ ಬಿಟ್ಟು ಬರೋದಕ್ಕಿಂತ ಓನ್ ಆಗಿ ಬರೆಯೋದೇ ಉತ್ತಮ. ನೀವು ಸ್ವಂತವಾಗಿ ಬರೆದ್ರೆ ನೀವು ಈಸಿಯಾಗಿ ಮಾರ್ಕ್ಸ್ ನ ಪಡ್ಕೊಳ್ತೀರಾ. ಬಟ್ ನಿಮಗೆ ಅದಕ್ಕೆ ಸಂಬಂಧಪಟ್ಟಿದ್ದೆ ಮಾತ್ರ ಕಡೆ ಬರೀಬೇಕು. ಆಗ ನಿಮಗೆ ಈಸಿಯಾಗಿ ನೀವು ಅಂಕಗಳನ್ನ ಪಡೆದುಕೊಳ್ತೀರಾ. ಇದು ಇವತ್ತಿನ ವಿಡಿಯೋ.